ಸರ್ಕಾರಿ ನೌಕರರಿಗೆ ತುಟ್ಟಿಭತ್ಯೆ ಸಿಹಿ ಸುದ್ದಿ. 3% ತುಟ್ಟಿಭತ್ಯೆ ಏರಿಕೆಯಾಗಲಿದ್ದು, ರಕ್ಷಾಬಂಧನಕ್ಕೆ ತನ್ನ ನೌಕರರಿಗೆ ಶುಭ ಸುದ್ದಿ ನೀಡಲಿದೆ ಸರ್ಕಾರ. ಹೀಗೊಂದು ಸಮೀಕ್ಷೆಯ ವರದಿಯು ಹೊರಬಿದ್ದಿದ್ದು, ನೌಕರರು ಕೂಡ ಕಾತುರದಿಂದ ಕಾಯುತ್ತಿದ್ದಾರೆ. ಹೌದು, ಕೇಂದ್ರ ಸರ್ಕಾರವು ರಕ್ಷಾಬಂಧನ ಉತ್ಸವಕ್ಕೂ ಮುನ್ನ ಕೇಂದ್ರ ನೌಕರರು ಮತ್ತು ಪಿಂಚಣಿದಾರರಿಗೆ ದೊಡ್ಡ ಕೊಡುಗೆಯನ್ನು ನೀಡಲು ಸಜ್ಜಾಗಿದೆ. ಜುಲೈ 2025ರ ತುಟ್ಟಿಭತ್ಯೆ ಹೆಚ್ಚಳದ ಕುರಿತು ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಘೋಷಣೆ ಮಾಡುವ ಸಾಧ್ಯತೆ ಇದೆ. ವರದಿಗಳ ಪ್ರಕಾರ ತುಟ್ಟಿಭತ್ಯೆಯನ್ನು 3% ಹೆಚ್ಚಿಸುವ ಸಂಭವವಿದೆ. ಈ ಘೋಷಣೆಯು ರಕ್ಷಾಬಂಧನಕ್ಕೂ ಮುನ್ನ ಆಗಿದ್ದಲ್ಲಿ ಅಕ್ಟೋಬರ್ನಿಂದ ನೌಕರರು ಮತ್ತು ಪಿಂಚಣಿದಾರರು ಇದರ ಪ್ರಯೋಜನ ಪಡೆಯಬಹುದು. ಅಂದರೆ ಈಗ ಘೋಷಣೆಯಾದರೆ ಅಕ್ಟೋಬರ್ ರಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಎನ್ನುತ್ತಿದೆ ಈ ಸಮೀಕ್ಷೆ. ಈ ಹಿಂದೆ ಕೇಂದ್ರ ಸರ್ಕಾರವು ತುಟ್ಟಿಭತ್ಯೆಯನ್ನು 53ರಿಂದ 55ಕ್ಕೆ 2% ಹೆಚ್ಚಿಸಿತು. ಈಗ ಜುಲೈ 2025ಕ್ಕೆ 3% ಹೆಚ್ಚಳವಾಗುವ ಸಾಧ್ಯತೆ ಇದ್ದು, ಇದರಿಂದ ತುಟ್ಟಿಭತ್ಯೆ 55ರಿಂದ 58ಕ್ಕೆ ಏರಲಿದೆ. ಆದರೆ ಈ ಕುರಿತು ಸರ್ಕಾರದಿಂದ ಯಾವುದೇ ಅಧಿಕೃತ ಘೋಷಣೆ ಇನ್ನೂ ಹೊರಬಿದ್ದಿಲ್ಲ. ಕೇಂದ್ರ ಸರ್ಕಾರವು ವರ್ಷಕ್ಕೆ 2 ಬಾರಿ ಜನವರಿ ಮತ್ತು ಜುಲೈ ತಿಂಗಳಲ್ಲಿ ತುಟ್ಟಿಭತ್ಯೆಯನ್ನು ಪರಿಷ್ಕರಿಸುತ್ತದೆ. ಜುಲೈ 2025ರ ಡಿಎ ಪರಿಷ್ಕರಣೆಯು 7ನೇ ವೇತನ ಆಯೋಗದ ಅಡಿಯಲ್ಲಿ ಕೊನೆಯಾಗಿರಲಿದೆ. ಏಕೆಂದರೆ 7ನೇ ವೇತನ ಆಯೋಗವು ಡಿಸೆಂಬರ್ 2025ಕ್ಕೆ ಅಂತ್ಯಗೊಳ್ಳಲಿದೆ. ತುಟ್ಟಿಭತ್ಯೆಯ ಪರಿಷ್ಕರಣೆಯು ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕದಂತೆ ಆಧರಿಸಿ ನಿರ್ಧರಿಸಲಾಗುತ್ತದೆ. ಕಳೆದ 12 ತಿಂಗಳ ಸರಾಸರಿ ಸಿಪಿಐ ಅನ್ನು ಲೆಕ್ಕ ಹಾಕಲಾಗುತ್ತದೆ. ಈ ಆಧಾರದ ಮೇಲೆ ತುಟ್ಟಿಭತ್ಯೆಯನ್ನು 3% ಹೆಚ್ಚಿಸಿದರೆ ಡಿಎ 58ಕ್ಕೆ ಏರಲಿದೆ. ತುಟ್ಟಿಭತ್ಯೆಯನ್ನು ಮೂಲ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಉದಾಹರಣೆಗೆ, ಒಬ್ಬ ನೌಕರನ ಮೂಲ ವೇತನ 10,000 ರೂಪಾಯಿಗಳಿದ್ದರೆ ಡಿಎ 50% ಇದ್ದರೆ ತುಟ್ಟಿಭತ್ಯೆ ₹5,000 ಆಗಿರುತ್ತದೆ. ಇದನ್ನು 3% ಹೆಚ್ಚಿಸಿದರೆ ಡಿಎ ಸುಮಾರು 5,300 ಏರಿಕೆಯಾಗುತ್ತದೆ. ಅಂದರೆ ಒಟ್ಟು ವೇತನದಲ್ಲಿ ₹300 ಹೆಚ್ಚಳವಾಗುತ್ತದೆ. ಈ ರೀತಿಯಾಗಿ ಡಿಎ ಹೆಚ್ಚಳವು ನೌಕರನ ವೇತನದಲ್ಲಿ ಗಣನೀಯ ಏರಿಕೆಯನ್ನು ತರುತ್ತದೆ. ರಕ್ಷಾಬಂಧನಕ್ಕೂ ಮುನ್ನ ಈ ಘೋಷಣೆಯಾದರೆ ಕೇಂದ್ರ ನೌಕರರು ಮತ್ತು ಪಿಂಚಣಿದಾರರಿಗೆ ಇದು ಒಂದು ಸಂತಸದ ಸುದ್ದಿಯಾಗಲಿದೆ. ಕೇಂದ್ರ ಸರ್ಕಾರದ ಈ ತೀರ್ಮಾನವು ದೇಶದ ಆರ್ಥಿಕ ನೀತಿಗಳಿಗೆ ಮತ್ತು ನೌಕರರ ಜೀವನ ಮಟ್ಟಕ್ಕೆ ಒಂದು ಸಕಾರಾತ್ಮಕ ಹೆಜ್ಜೆಯಾಗಿದೆ. 7ನೇ ವೇತನ ಆಯೋಗದ ಕೊನೆಯ ದಿನಗಳಲ್ಲಿ ಈ ಏರಿಕೆಯು ನೌಕರರಿಗೆ ಗಣನೀಯ ಪರಿಹಾರವನ್ನು ಒದಗಿಸಲಿದೆ. 8ನೇ ವೇತನ ಆಯೋಗದ ಕುರಿತ ಚರ್ಚೆಗಳು ಆರಂಭವಾಗುವ ಮುನ್ನ ಈ ತುಟ್ಟಿಭತ್ಯೆ ಏರಿಕೆಯು ಕೇಂದ್ರ ನೌಕರರಿಗೆ ಒಂದು ಆರ್ಥಿಕ ಬೆಂಬಲವಾಗಲಿದೆ. ಈ ಕುರಿತು ಕೇಂದ್ರ ಸರ್ಕಾರದಿಂದ ಇನ್ನೂ ಅಧಿಕೃತ ದೃಢೀಕರಣ ಬಂದಿಲ್ಲ. ಘೋಷಣೆಯಾದ ನಂತರವೇ ಈ ಏರಿಕೆಯ ನಿಖರವಾದ ವಿವರಗಳು ಲಭ್ಯವಾಗಲಿವೆ. ರಕ್ಷಾಬಂಧನದ ಸಂಭ್ರಮದೊಂದಿಗೆ ಈ ಸುದ್ದಿಯು ಕೇಂದ್ರ ನೌಕರರಿಗೆ ದ್ವಿಗುಣ ಸಂತೋಷವನ್ನು ತಂದುಕೊಡಲಿದೆ ಎಂಬ ಸಮೀಕ್ಷೆಯ ವರದಿಯೊಂದು ಈ ಮಾಹಿತಿಯನ್ನು ಹಂಚಿಕೊಂಡಿದೆ. ಇದು ಕೇಂದ್ರ ನೌಕರರಿಗಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರ ತುಟ್ಟಿಭತ್ಯೆ ಬಿಡುಗಡೆ ಆದ ನಂತರ ರಾಜ್ಯ ಸರ್ಕಾರವು ಕೂಡ ಅದೇ ಮಾದರಿಯಲ್ಲಿ ತನ್ನ ನೌಕರರಿಗೆ ತುಟ್ಟಿಭತ್ಯೆಯನ್ನು ಘೋಷಣೆ ಮಾಡುತ್ತದೆ. ಹಾಗಾಗಿ ಕೇಂದ್ರ ನೌಕರರ ತುಟ್ಟಿಭತ್ಯೆ ಮೇಲೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕಣ್ಣು ನೆಟ್ಟಿದೆ. ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ತುಟ್ಟಿಭತ್ಯೆಗೆ ಸಂಬಂಧಪಟ್ಟಂತ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.